ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಬೆಳಗ್ಗೆನೇ ಎದ್ದು ಪೂಜೆ ಮಾಡಿಕೊಂಡು ಸನಿಗೆಲ್ಲ ಸ್ನಾನ ಮಾಡಿಸಿ ಅಡುಗೆ ಮಾಡಿಬಿಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, ನಾನು ಮಾಡ್ತೀನಿ ದಬ್ಬ ಮೆಣಸಿನ್ಕಾಯಿ ಕರಿ. ಅದರಲ್ಲಿ ಇರ್ತಕ್ಕಂಥ ಬೀಜ ಎಲ್ಲ ನಾನು ನೀಟಾಗಿ ತೆಗೆದುಬಿಡ್ತೀನಿ. ಯಾಕೋ ಏನೋ ನನಗಿಷ್ಟ ಆಗಲ್ಲ, ಹಾಗಾಗಿ ನಾನು ನೀಟಾಗಿ ತೆಗೆದು ತೊಳೆದು ಕರಿ ಮಾಡ್ತೀನಿ. ನೋಡ್ತಿರ್ಬೋದು ನೀವು ನಾನು ನೀಟಾಗಿ ತೆಗಿತಾ ಇದ್ದೀನಿ, ಒಂದು ಬಿಡ್ದೇನೆ. ಯಾಕಂದರೆ ನನಗೆ ಗೊತ್ತಿಲ್ಲ, ಆ ಬೀಜ ಇದ್ದರೆ ನನಗೆ ಇಷ್ಟ ಆಗಲ್ಲ. ಹಾಗೆ ನೋಡಿ, ನಮ್ಮ ಮನೆಗೆ ಗೆಸ್ಟ್ ಬರ್ತಿದ್ರು, ಅವರು ಕೂಡ ಊಟ ಮಾಡ್ಕೊಂಡು ಬಿಡಲಿ ಅನ್ನೋ ರೀಸನ್ಗೆ ಬೇಗನೆ ಅಡುಗೆ ಮಾಡ್ತಿದ್ದೆ. ಆಲ್ಮೋಸ್ಟ್ ಅಲ್ಲಿ ಶೂಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಎಷ್ಟು ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟಾದರೆ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಪರವಾಗಿಲ್ಲ, ನೆಕ್ಸ್ಟ್ ಯಾವಾಗಾದರೂ ಶೇರ್ ಮಾಡ್ಕೊತೀನಿ. ಹಾಗೆ ಕೂಡ ಸನಿ ಕೂಡ ತುಂಬಾ ಸತಾಯಿಸ್ತಿದ್ದ. ಅವನು ನಿದ್ದೆಗೆ ಬಂದುಬಿಟ್ಟಿದ್ನ ಅನಿಸುತ್ತೆ. ಹಾಗಾಗಿ ನನಗೆ ಅಡುಗೆ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ. ಹಾಗಾಗಿ ಎಲ್ಲನೂ ಡ್ರಾಪ್ ಮಾಡಿಬಿಟ್ಟೆ. ಅಲ್ಲಿಗೆ ಗೆಸ್ಟ್ ಬರ್ತಿದ್ದಾರೆ ಅಂತ ಹೇಳಿದ್ನಲ್ವ, ಅವರು ಕೂಡ ಬಂದರೆ ಊಟ ಮಾಡಿಕೊಂಡೇ ಹೋಗ್ಬಿಡ್ಲಿ ಅನ್ನೋ ರೀಸನ್ಗೆ ಬೇಗನೆ ಮಾಡಿದೆ ನಾನು. ಹಾಗಾಗಿ ನಾನು ವಿಡಿಯೋ ಡ್ರಾಪ್ ಮಾಡಬೇಕಾಯ್ತು. ಅಂದರೂ ಆಲ್ಮೋಸ್ಟ್ ಅಲ್ಲಿ ಶೂಟ್ ಮಾಡ್ಕೊಂಡಿದ್ದೀನಿ, ಬಟ್ ಕ್ಲಿಯರ್ ಕಟ್ಟಾಗಿ ನನಗೆ ಶೂಟ್ ಮಾಡ್ಕೋಕ್ಕಾಗಲಿಲ್ಲ. ನೋಡಿ, ಇಲ್ಲಿ ಕರಿ ಕೂಡ ರೆಡಿ ಆಗ್ತಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಸಲ ರೆಸಿಪಿ ಮಾಡಿದಾಗ ನೀವು ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಕಡೆ ಶೇಂಗಾ ಹುರ್ಕೊಳ್ಳೋಣ ಅಂತ ಹುರ್ಕೊತಿದ್ದೀನಿ. ನೋಡಿ, ಒಂದು ಬೋಗಣಿಗೆ ಸ್ವಲ್ಪ ಶೇಂಗಾ ಹಾಕ್ಕೊಂಡು ಹುರ್ಕೊತಿದ್ದೀನಿ. ನಾನೇನು ಎಡವಟ್ಟು ಮಾಡ್ಕೊಂಡು ಬಿಟ್ಟನ ಅಂದರೆ, ಶೇಂಗಾನ ಹಾಕಿ ನಾನು ಸ್ಟವ್ ಆನ್ ಮಾಡಿಲ್ಲ. ಸ್ವಲ್ಪ ಹೊತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಸ್ಟವ್ ಆನ್ ಮಾಡಿಬಿಟ್ಟಿದ್ದೀನಿ. ಯಾವ ಟೈಮಲ್ಲಿ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. ಅದು ನೋಡಿ, ಲೈಟಾಗಿ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ನೋಡಿ ತುಂಬ ಭಯ ಆಯಿತು. ಅಂದ್ರೂ ಸ್ವಲ್ಪ ಹಾಗೆ ಮಾಡಿ ಆ ಕಡೆ ಈ ಕಡೆ ಮಾಡಿದೆ, ಆದ್ರೂ ಅದು ಸೀದೋಗ್ಬಿಟ್ಟಿತ್ತು. ಪರವಾಗಿಲ್ಲ ಅಂತೇಳಿ ಹಾಗೆ ಅದೇ ಸ್ಟವ್ ಆನ್ ಮಾಡಿ. ನೀವು ಕೂಡ ಹುಷಾರಾಗಿರಿ. ಹಾಗೆ ಸಾಯಂಕಾಲ ಬರ್ತಾ ನಮ್ಮ ಯಜಮಾನ್ರು ಎಲ್ಲ ದಿನಸಿ ತೊಗೊಂಡು ಬಂದಿದ್ದರು. ಚೆಕ್ ಮಾಡ್ಕೊಳ್ಳೋಣ ಅಂತ ಚೆಕ್ ಮಾಡ್ಕೊತಿದ್ದೀನಿ. ನಾನು ಎಷ್ಟು ಬೇಕು ಅಷ್ಟೇ ತರಿಸ್ತೀನಿ, ಬೇಕಾದರೆ ಮತ್ತೆ ತರಿಸ್ತೀನಿ, ಬಟ್ ವೇಸ್ಟ್ ಅಂತೂ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ನೋಡಿ, ಎಷ್ಟು ಬೇಕು ಅಷ್ಟೇ ತರಿಸ್ಕೊಂಡಿದ್ದೀನಿ. ಅದನ್ನು ಅವಾಗೆ ಪಿಲ್ಲಪ್ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಆಗಿಂದಾಗೆ ಎಲ್ಲನೂ ಯಾವ್ಯಾವ ಇಂಡಿಗ್ರೇನ್ಸ್ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಇಟ್ಬಿಡ್ತೀನಿ. ಆಗ್ತಾನೆ ನನಗೆ ನೆಕ್ಸ್ಟ್ ಡೇ ಮೂವ್ ಆನ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ದ್ರಾಕ್ಷಿನ ಬೌಲ್ಗೆ ಹಾಕಿ ಇಡ್ತಿದ್ದೀನಿ. ನೋಡಿ, ಹಾಗೆ ಬೆಳ್ಳುಳ್ಳಿನ ಸುಲಿದು ಅದರೊಳಗೆ ಹಾಕಿ ಕೆಟ್ಟವೆಲ್ಲ ಆರಿಸಿ ಅದನ್ನು ಸೈಡಿಗೆ ಹಾಕಿಡ್ತಿದ್ದೀನಿ. ಈ ಥರ ಮಾಡೋದ್ರಿಂದ ನಮಗೆ ಅಡುಗೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಈಗ ಸ್ವಲ್ಪ ಕಷ್ಟ ಆಗ್ತಿರ್ಬೋದು, ಬಟ್ ಪರವಾಗಿಲ್ಲ. ಒಂದು 5 ಮಿನಿಟ್ಸು ಟೈಮ್ ಕೊಟ್ಟು ಮಾಡಿದರೆ ನೆಕ್ಸ್ಟ್ ಡೇ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅರ್ಜೆಂಟಿಗೆ ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಫಿಕ್ಸ್ ಮಾಡಬೇಕು ಅಲ್ಲೆಲ್ಲಿ ಇಡ್ತಿದ್ದೀನಿ. ಹಾಗೆ ಸನಿ ಕೂಡ ಕಿತಾಪತಿ ಮಾಡ್ತಿದ್ದ ಸೆಂಟ್ರಲ್ಲಿ ಬಂದು. ಹಾಗೆ ಒಂದು ಇದ್ದೇ ಇರುತ್ತಲ್ವ. ಹಾಗೆ ನಾನು ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡಿಬಿಟ್ಟಿದ್ನಲ್ವ, ಸ್ವಲ್ಪ ಹಾಲು ಕಾಸ್ಕೊಂಡು ನೈಟ್ಗೆ ಸ್ವಲ್ಪ ರೈಸ್ ಬೇಕಿತ್ತು. ರೈಸ್ ಮಾಡ್ಕೊಳ್ಳೋಣ ಅಂತ ರೈಸ್ ಮಾಡ್ಕೊತಿದ್ದೀನಿ. ನೋಡಿ, ಹಾಗೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು 1K ಸಬ್ಸ್ಕ್ರೈಬ್ಗೆ ತುಂಬ ಹತ್ರನೇ ಇದ್ದೀನಿ ಅಂತ ಹೇಳ್ಬೋದು. ಇದೆಲ್ಲ ನಿಮ್ಮಿಂದನೇ ಸಾಧ್ಯ. ಇನ್ನೂ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ, ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಹಾಗೆ ಅನ್ನಕ್ಕೆ ಇಡ್ತಿದ್ದೀನಿ. ಇಲ್ಲಿ ಅನ್ನ ಎಲ್ಲ ಆಗೋಗ್ಬಿಟ್ರೆ ನನ್ನ ಕೆಲಸ ಎಲ್ಲ ಮುಗಿದೋಗುತ್ತೆ. ನೋಡಿ, ಇಲ್ಲಿ ಸನಿ ಕೂಡ ನೈಟಿಗೆ ಹಾಲು ಕಾಸಿ ಇಡ್ತಿದ್ದೀನಿ. ಅವನಿಗೆ ಫೀಡಿಂಗ್ ಸ್ಟಾಪ್ ಮಾಡಿದ್ರಿಂದ ಅವ್ನು ನೈಟ್ ಹಾಲು ಕುಡಿತಾನೆ ಹೊರಗಿನವು. ಹಂಗಾಗಿ ಸನಿನೂ ನೋಡಿ ಇಲ್ಲಿ ತುಂಬಾ ಆಟ ಆಡ್ಕೊತಿದ್ದ. ಅವನು ಎಷ್ಟು ಚೇಷ್ಟೆ ಮಾಡ್ತಿದ್ನಂದರೆ ಆ ಚೇರ್ ಮೇಲೆ ಏರಕ್ಕೆ ರೆಡಿ ಆಗಿದ್ದಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.